ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನರ ಆಶೀರ್ವಾದದ ಬಲದಿಂದ ಗೆದ್ದು ಶಾಸಕರಾಗಿರುವ ಮಂಜು ತಮ್ಮ ಶಾಸಕ ಸ್ಥಾನದ ಜವಾಬ್ದಾರಿಯನ್ನು ಅರಿತು ಮಾತನಾಡಬೇಕು. ರಾಜ್ಯ ಸರ್ಕಾರ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಶಾಸಕರು ಮಾಡಬಾರದು ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಬಿಎಲ್ ದೇವರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜು ಅವರು ಪ್ರಾಮಾಣಿಕವಾದ ಆಡಳಿತ ನೀಡಿ ಬದ್ಧತೆಯಿಂದ ಜನರ ಕೆಲಸ ಮಾಡಿ ಕ್ಷೇತ್ರದ ಜನರ ಋಣ ತೀರಿಸುವ ಕೆಲಸವನ್ನ ಮಾಡುವ ಬದಲಿಗೆ ತಮ್ಮ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಕ್ಷೇತ್ರದ ಬಡ ಜನರು ಹಾಗೂ ರೈತಾಪಿ ವರ್ಗದವರು ತಾಲೂಕು ಕಚೇರಿಯನ್ನ ಸುತ್ತುವಂತೆ ಮಾಡಿಸಿದ್ದಾರೆ ಎಂದು ಕಿಡಿಕಾರಿದರು. ಅಕ್ರಮ ಸಕ್ರಮ ಭೂ ಮಂಜೂರಾತಿ ಸಮಿತಿ, ಆರೋಗ್ಯ ರಕ್ಷಾ ಸಮಿತಿ, ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಸಮಿತಿ, ಡೀನ್ ಫಾರೆಸ್ಟ್ ಒತ್ತುವರಿ ಸಮಿತಿ ಸೇರಿದಂತೆ ಹಲವು ಸಮಿತಿಗಳ ಸಭೆಯನ್ನ ಕರೆದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡಿಸುವ ಕೆಲಸವನ್ನ ಶಾಸಕರು ಮಾಡದೆ ಸುಳ್ಳು ನೆಪವನ್ನ ಹೇಳಿಕೊಂಡು ವ್ಯರ್ಥವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನ ಕಳೆಯುತ್ತಿದ್ದಾರೆ. ಕ್ಷೇತ್ರದಲ್ಲಿ ಈ ಹಿಂದೆ ಶಾಸಕರಾಗಿ ಕೆಲಸ ಮಾಡಿರುವ ಬಿ ಪ್ರಕಾಶ್, ಕೆಪಿ ಚಂದ್ರಶೇಖರ್ ಹಾಗೂ ಕೆಸಿ ನಾರಾಯಣಗೌಡರ ಅವಧಿಯಲ್ಲಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಮಂಜೂರಾಗಿರುವ ಫಲಾನುಭವಿಗಳ ಪಟ್ಟಿ ಮಾಡಿಸಿ ಕಿಮ್ಮತ್ತು ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ಕಟ್ಟಿಸಿ ಭೂಮಿಯ ಹಕ್ಕುಪತ್ರ ವಿತರಿಸುವ ಕೆಲಸವನ್ನ ಮಾಡದ ಶಾಸಕರು ಕಳೆದ 1.5 ವರ್ಷಗಳಿಂದ ಒಂದು ಬಾರಿಗೆ ಅಕ್ರಮ ಸಕ್ರಮ ಭೂ ಮಂಜೂರಾತಿ ಸಮಿತಿ ಸಭೆಯನ್ನ ಕರೆದಿಲ್ಲ. ಕೆಆರ್ಪೇಟೆ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದ್ದರೂ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನ ಕರೆದು ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಂಡಿಲ್ಲ. ಉದ್ಘಾಟನೆಗೆ ಸಿದ್ಧವಾಗಿರುವ ತಾಯಿ ಮಗು ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾಗಿರುವ ಯಂತ್ರೋಪಕರಣಗಳು ಹಾಗೂ ಸೌಲಭ್ಯಗಳನ್ನು ಒದಗಿಸಿ ಆಸ್ಪತ್ರೆಯನ್ನು ಸಾರ್ವಜನಿಕರ ಸೇವೆಗೆ ಸಮರ್ಪಿಸುವ ಕೆಲಸ ಮಾಡದ ಶಾಸಕರು ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರಿಂದ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾದ ಸಹಕಾರ ಸಿಗುತ್ತಿಲ್ಲ, ಆಡಳಿತದಲ್ಲಿ ಸಚಿವರು ಹಸ್ತಕ್ಷೇಪ ನಡೆಸುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡದೆ ಜನರು ನೀಡಿರುವ ಅಧಿಕಾರವನ್ನು ಬದ್ಧತೆಯಿಂದ ಕೆಲಸ ಮಾಡಿ ಜನರ ಋಣ ತೀರಿಸಿ ದಿಕ್ಕು ತಪ್ಪಿಸಿರುವ ತಾಲೂಕಿನ ಆಡಳಿತವನ್ನು ಸರಿದಾರಿಗೆ ತರಲು ಶಾಸಕರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ದೇವರಾಜು ಕಿವಿಮಾತು ಹೇಳಿದರು. ಕೆಆರ್ಪೇಟೆಯಲ್ಲಿ ಅಧಿಕಾರಿಗಳು ನನ್ನ ಮಾತು ಕೇಳುತ್ತಿಲ್ಲ, ಸರ್ಕಾರದ ವಿವಿಧ ಯೋಜನಾ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಆರೋಪ ಮಾಡುತ್ತಿರುವ ಶಾಸಕರು ಸಾರ್ವಜನಿಕ ಸಮಾರಂಭಗಳು ಹಾಗೂ ಶ್ರೀಸಾಮಾನ್ಯರ ಮುಂದೆ ಅಧಿಕಾರಿಗಳನ್ನು ಏಕವಚನದಲ್ಲಿ ನಿಂದಿಸಿ ಬಾಯಿಗೆ ಬಂದಂತೆ ಬೈದು ಅಧಿಕಾರಿಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ವಿಫಲರಾಗಿರುವ ಕಾರಣದಿಂದಾಗಿ ಅಧಿಕಾರಿಗಳ ಕಾರ್ಯದಕ್ಷತೆ ಬಗ್ಗೆ ಮಾತಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಇದು ಶಾಸಕರ ಘನತೆಗೆ ತಕ್ಕದ್ದಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ದೇವರಾಜು, ಶಾಸಕರಾದವರು ಕ್ಷೇತ್ರದ ಈ ಹಿಂದಿನ ಶಾಸಕರು ಹಾಗೂ ತಾಲೂಕಿನ ಹಿರಿಯ ರಾಜಕೀಯ ಮುತ್ಸದ್ದಿಗಳ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನವನ್ನು ಪಡೆದುಕೊಂಡು ಜನಪರವಾಗಿ ಕೆಲಸ ಮಾಡುವುದರ ಬಗ್ಗೆ ಮೊದಲು ಕಲಿಯಬೇಕು. ಮಾತೆತ್ತಿದರೆ ಸಾಕು, ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಅನುದಾನ ನೀಡುತ್ತಿಲ್ಲ ಎಂದು ಆರೋಪ ಮಾಡುವ ಶಾಸಕರು ವಾರಕ್ಕೆ ಕನಿಷ್ಠ 2-3 ಅಭಿವೃದ್ಧಿ ಕೆಲಸಗಳಿಗೆ ಗುದ್ದಲಿ ಪೂಜೆ ಮಾಡುತ್ತಿದ್ದಾರೆ. ಇದು ಸರ್ಕಾರದ ಅನುದಾನದಿಂದ ನಡೆಯುತ್ತಿರುವ ಕೆಲಸಗಳು ಅಥವಾ ಶಾಸಕರು ತಮ್ಮ ವೈಯಕ್ತಿಕ ಅನುದಾನದಿಂದ ಮಾಡುತ್ತಿರುವ ಕಾರ್ಯಗಳು ಎಂಬುದನ್ನು ಸ್ಪಷ್ಟಪಡಿಸಬೇಕು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಿಂದ ಗೆದ್ದು ಶಾಸಕರಾಗಿರುವ ಮಂಜುನಾಥ್ ಜಿಲ್ಲೆಯ ಏಕೈಕ ವಿಪಕ್ಷದ ಶಾಸಕರಾಗಿದ್ದರೂ ಕೂಡ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಕಡೆಗಣಿಸದೆ ಗೂಡೆ ಹೊಸಹಳ್ಳಿ ಏತ ನೀರಾವರಿ ಕಾಮಗಾರಿಯ ಸಂಪೂರ್ಣಗೊಳ್ಳಲು 68 ಕೋಟಿ ರೂಪಾಯಿ ವಿಶೇಷ ಅನುದಾನ, ಕೆಶಪ್ ಯೋಜನೆ ಅಡಿಯಲ್ಲಿ ಶ್ರೀರಂಗಪಟ್ಟಣ ಅರಸೀಕೆರೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿಗೆ 500 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರಿಗೆ ನೀಡುವಂತೆ ರಾಜ್ಯ ಸರ್ಕಾರ ಹಾಗೂ ಸಚಿವರು ವಿರೋಧ ಪಕ್ಷಕ್ಕೆ ಸೇರಿರುವ ಕೆಆರ್ಪೇಟೆ ಶಾಸಕರಿಗೂ ಅನುದಾನ ನೀಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯಲು ಕಾರಣರಾಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಕ್ಷೇತ್ರದ ಶಾಸಕರಾಗಿ ತಾಲೂಕಿನ ಜನರ ಸಮಸ್ಯೆಗಳಿಗೆ ದನಿಯಾಗಿ ಶಾಸಕರು ಕೆಲಸ ಮಾಡದೆ ಕುಂಟು ನೆಪ ಹೇಳಿ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಸಚಿವರ ಮೇಲೆ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಶಾಸಕರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ದೇವರಾಜು ವ್ಯಂಗ್ಯ ಮಾಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆಯುವ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕಳಪೆ ಗುಣಮಟ್ಟದಿಂದ ಕೂಡಿದೆ. ತಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುವ ಕಳಪೆ ಕಾಮಗಾರಿಯನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿರುವ ಶಾಸಕರು ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ತಳ್ಳುವ ಗಾಡಿಗಳು ಹಾಗೂ ಗೂಡಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಟ್ಟು ಶ್ರೀಸಾಮಾನ್ಯರು ಓಡಾಡಲು ಹಾಗೂ ಸುಗಮವಾಗಿ ಸಾರಿಗೆ ಸಂಚಾರ ನಡೆಯಲು ತೊಂದರೆ ನೀಡುತ್ತಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮುಂಭಾಗ ಹಾಗೂ ಲೋಕೋಪಯೋಗಿ ಕಚೇರಿ ಮುಂಭಾಗದ ಫುಟ್ಪಾತ್ನಲ್ಲಿ ಚಾಕಣ ಅಂಗಡಿ
ಫಿಶ್ ಫ್ರೈ, ಆಮ್ಲೆಟ್, ಮಶ್ರೂಮ್, ಬಿರಿಯಾನಿ ಅಂಗಡಿ, ಟೀ ಅಂಗಡಿ ಹಾಗೂ ಕ್ಯಾಂಟೀನ್ಗಳನ್ನು ನಡೆಸಲು ಬೆಂಬಲವಾಗಿ ನಿಂತಿರುವ ಶಾಸಕರು ಫುಟ್ಪಾತ್ನಲ್ಲಿ ಸಾರ್ವಜನಿಕರು ಓಡಾಡಲು ಹಾಗೂ ಸುಗಮ ಸಂಚಾರ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಶಾಸಕರು ಮೊದಲು ಕಾನೂನಿನ ಪರಿಮಿತಿಯಲ್ಲಿ ಕೆಲಸ ಮಾಡುವುದನ್ನು ಕಲಿಯಬೇಕು. ಸರ್ಕಾರಿ ಫಲಕಗಳಲ್ಲಿ ತಮ್ಮ ವೈಯಕ್ತಿಕ ವೈಭವೀಕರಣದ ಜಾಹೀರಾತುಗಳನ್ನು ಹಾಕಿಕೊಳ್ಳುವುದನ್ನು ಮೊದಲು ನಿಲ್ಲಿಸಿ ಬದ್ಧತೆಯಿಂದ ಆಡಳಿತ ನೀಡಿ ತಾಲೂಕು ಕಚೇರಿಗೆ ಶ್ರೀಸಾಮಾನ್ಯರು ಅಲಿಯುವುದನ್ನು ತಪ್ಪಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಅಕ್ರಮ ಸಕ್ರಮ ಭೂ ಮಂಜೂರಾತಿ ಸಮಿತಿ ಸದಸ್ಯ ಬಸ್ತಿ ರಂಗಪ್ಪ, ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಎ.ಬಿ. ಕುಮಾರ್, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ನಾರಾಯಣಗೌಡ, ಮಂಜುನಾಥ್, ಮುಖಂಡರಾದ ಗುಡುಗನಹಳ್ಳಿ ರಾಯಪ್ಪ, ಇಲಿಯಾಸ್ ಪಾಷಾ ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ಒಂದೇ ಒಂದು ಕ್ಷೇತ್ರ ಇಡೀ ಒಂದೇ ಒಂದು ಕ್ಷೇತ್ರ 2 ಆಫೀಸ್ ಮಾಡ್ಕೊಂಡಿದ್ದೀವಿ. ಕೂತ್ಕೊಳ್ಳಿ, ನಾನು ಹೇಳೋಕ್ಕೆ ಡೈರೆಕ್ಷನ್ ಕೊಡೋಕ್ಕೆ ನಿಮಗಿಲ್ಲ. ಕೂತ್ಕೊಂಡು ಕೆಲಸ ಮಾಡಿ ನಾನೇ ಹೇಳಬೇಕು, ಸಲಹೆ ಜಾಸ್ತಿ ಆಯಿತಾ. ಹೊರಗಡೆ ಆಯಿತಾ, ಮೂರನೇದು ಕೊಡಿ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಆಯಿತು. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯರಾಮ್ ಇದ್ದಾರೆ. ಅವ್ರು ಟ್ರಾನ್ಸ್ಫರ್ ಆಗಿ ಬಂದಾಗ ನೀವು ದೇವರಾಜ್ ಮನೆಗೆ ಯಾಕೆ ಹೋಗಿದೆ ಅಲ್ಲಿದೆ ಅಲ್ಲ 8 ತಿಂಗಳಲ್ಲೇ ಬಂದರು. ಇವೆಲ್ಲ ಏನು ದೊಡ್ಡ ವಿಷಯ ಅಂತ ಹೇಳೋಕೆ ಹೋಗಲಿಲ್ಲ ನಾವು. ಯಾಕೆ ಹೋಗಿದ್ದವ್ರ ಮನೆಗೆ ವಿಡಿಯೋ ಮಡಗಿದ್ದೀನಿ ನಾನು. ಇನ್ನು ನಾರಾಯಣಗೌಡ ಮಾಡ್ತಿದ್ದೆ ಇದೇ ಥರ 15 ಫಾಲೋ ಮಾಡ್ತಾರೆ. ನಾರಾಯಣಗೌಡ ಡೆಲ್ಲಿ ಸರ್ಕಾರಕ್ಕೆ ಕೋರ್ಟ್ ಕೊಟ್ಟಿದೆ. ಪರಿಭಾವಿತ ಅರಣ್ಯ ಅಂತ ಅರಣ್ಯ ಇಲಾಖೆ ರಿಪೋರ್ಟ್ ಕೊಟ್ಬಿಟ್ಟಾರೆ. ನಮ್ಮ ತಲೆಯಾದವರು ನಿಮ್ದು ಬಿಡಿಸ್ಕೊಳ್ಬೇಕಾ ಕಷ್ಟ. ಒಂದ್ಸತಿ ಫಾರೆಸ್ಟ್ ಆಗ್ತದೆ, ಅದು ಬಿಡಿಸ್ಕೊಳ್ಳೋದು ಭಾರಿ ಕಷ್ಟ ಕೊಟ್ಬಿಟ್ರು. ಆದ್ದರಿಂದ ಫಾರೆಸ್ಟೇ ಆಗಿಲ್ಲ, ಆದರೂ ರಿಪೋರ್ಟ್ ಕೊಟ್ಬಿಡ್ತಾರೆ. ಆದ್ದರಿಂದ ನಾವು ಇನ್ನೊಂದು ಜಾಯಿಂಟ್ ಸರ್ವೆ ಮಾಡಿಬಿಡ್ತೀವಿ ಸ್ವಾಮಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಜಾಯಿಂಟ್ ಸರ್ವೆ ಮಾಡ್ತಾರೆ. ವಿರೋಧ ಪಕ್ಷನೂ ನಾನೇನು ಮಾಡಲಿ, ಹಗಲು ರಾತ್ರಿ ದುಡಿತಾ ಇದ್ದೀನಿ ಅಂತಿದ್ರಿ. ಈಗ ಅದು ನಿಲ್ಲಿಸ್ಬಿಟ್ಟಿದ್ದೀರಿ. ಯಾಕೆ ಯಾರೋ ನಮ್ಮ ಸ್ನೇಹಿತರು ದುಡ್ಡೇ ಕೊಡ್ತಾ ಇಲ್ಲ ಅಂದರೆ ದಿವಸ ಪೂಜೆಗೆ ಹೋಗ್ತಿದ್ರಿ, ಹೆಂಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರು. ಜನರು ಬಾಯಲ್ಲಿ ಬಂತು. ಈಗ ಅದು ಹೇಳ್ತಾ ಇಲ್ಲ. ಈಗ ದುಡ್ಡೇ ಕೊಡ್ತಾ ಇಲ್ಲ ತಾವೆಲ್ಲ ಪತ್ರಿಕೆಯಲ್ಲಿ ಇಲ್ಲವೇ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಿಂದ ಇಲ್ಲಲ್ಲ, ವಿರೋಧ ಪಕ್ಷದವರು ಶಾಸಕರು ಎಲ್ಲರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸ್ವಾಭಾವಿಕ. ಸರ್ಕಾರ ಬಂದಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಕೊಡ್ತಾರೆ, ಸ್ವಾಭಾವಿಕ. ಕರ್ಕೊಳ್ಳೋ ಶಕ್ತಿ ಬೇಕು ನಮಗೆ. ದಿವಸ ಪೂಜೆ ಏನು ಭಾವನೆ ಬರಬೇಕು? ಅವರು ರೂಲಿಂಗ್ ಪಾರ್ಟಿಯವರು, ಗೊತ್ತಾಯ್ತು, ರೂಲಿಂಗ್ ಪಾರ್ಟಿಯವರು ಏನಾರ ಕೆಲಸಗಳು ಬೇಕಾದ್ರೆ ಮಾತಾಡಿ, ಅಧಿಕಾರಿಗಳು ಸಲಹೆ ತಗೊಳ್ಳಿ. ಅಧಿಕಾರಿಗಳು ಹೋಗಿ, ಸರ್ ಶಾಸಕರನ್ನು ಕೆಲಸ ಮಾಡ್ತಾ ಇದ್ದಾರೆ, ನೀವು ಒಂದು ಮಾತು ಹೇಳಿ ಸರ್, ಇನ್ನೊಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿನಿ ಸರ್ ಹೇಳಿ ಅನ್ನೋ ಭಾವನೆ ಬೇಕು. ಇಲ್ಲಾಕೆ ಹೋಗಿದ್ದೆ, ನಂದು ಇದು ಸಾಮ್ರಾಜ್ಯ, ನೀನು ಹೆಂಗೆ ಬಂದೆ ನಾನು ಕೇಳ್ದೆಯಾ? ಶೂಟಿಂಗ್ ನನ್ನ ಸಾಮ್ರಾಜ್ಯ, ನಮ್ಮ ರಾಜ್ಯಕ್ಕೆ ನೀನು ಹೆಂಗೆ ಬಂದೆ ಕೊಡ್ತಾರೆ ಜಾಸ್ತಿ. ಅವ್ರಿಗೇನು ಫ್ಯಾಕ್ಟ್ರಿಯನ್ಗೆ ಈಗ 3 ತಿಂಗಳು ಮುಗ್ದೇ ಹೋಗ್ತದೆ, ಸೋತೋಯ್ತದೆ, ತಗೊಳ್ಳೋದ ಬಂದು ಅದನ್ನು ನಮ್ಮ ಕಮಿಟಿಯವರು ಯಾವಾಗ ಪರ್ಚೇಸ್ ಮಾಡಿದ್ವಿ, ಎಷ್ಟು ಪರ್ಚೇಸ್ ಮಾಡಿದ್ವಿ, ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗ ನೋಡೋದು ಕಟ್ಬಿಡಿ ಅಂತ ಕೂಡ ಬೇಡಲ್ಲ ನನಗೆ ಹೇಳೋದು. ಆಯಿತಾ. 2ನೇದು ಅಕ್ರಮ ಸಕ್ರಮ ಸಮಿತಿ. ನಾವು 9 ತಿಂಗಳಾಯಿತು. ಅಧ್ಯಕ್ಷತೆ ಶಾಸಕರು ಅಧ್ಯಕ್ಷತೆಗೆ ಇಲ್ಲದೆ ಇದ್ದರೆ ತಹಸೀಲ್ದಾರೇ ಮಾಡುವಂಥ ಅಧಿಕಾರ ಇದೆ, ಕಾನೂನು ಸಂಖ್ಯೆ ಮಾಡಿದ್ದಾರೆ ಸರ್ಕಾರ. ರತ್ನಮ್ಮ ಮಾಡೋದು ಅದನ್ನು ನಾರಾಯಣ ಬಡ್ಡಿ ಬಂದು ನಾನು ನೋಡಬೇಕಾದ್ರೆ ಯಾರು ಮಾನ್ಯ ಶಾಸಕರಿಗೆ ಯಾರು ಒಬ್ಬ ರಿಟೈರ್ಡ್ ವಿಲೇಜ್ ಅಕೌಂಟೆಂಟ್ ಆರೈನ ಕೂರಿಸ್ಕೊಳ್ಳಿ. ಮಂಡ್ಯ ಜಿಲ್ಲೆಗೆ ಎಲ್ಲಕ್ಕಿಂತ ವಿಶೇಷವಾಗಿ ಒಂದು ರೂಮು ಮಾಡಿದ್ದಾರೆ. ಯಾವ ಜಿಲ್ಲೆಯಲ್ಲೂ ಶಾಸಕನಿಗೆ ಯಾವ ತವಜ ಆಗಿಲ್ಲ. ಒಂದೇ ಟಿಪಿನಲ್ಲಿ ತಾಲೂಕು ಆಫೀಸ್ ಬೇರೆ ಇದೆ. ಪಾಂಡುಪುರ ಮೇಲ್ಕೋಟೆ ಕ್ಷೇತ್ರಕ್ಕಿದೆ 2 ಆಫೀಸು. ಆಮೇಲೆ ಅದನ್ನು ಕ್ರಾಸ್ ಮಾಡಿಬಿಟ್ಟಿತ್ತು. ಅದು ಮಂಡ್ಯ ತಾಲೂಕಿಗೆ ಬರ್ತದೆ. ಆ ಮನುಷ್ಯನಿಗೆ ಏನೂ ಕೆಲಸ ಗೊತ್ತಿಲ್ಲ.
ಕರೀರಿ, ಈ ವಾರ ಕರೀರಿ, ಯಾಕೆ ಕರೀತಾ ಇಲ್ಲ? 2 ವರ್ಷ 3 ತಿಂಗಳಾಯ್ತು ಕಮಿಟಿ ಫಾರ್ಮೇಷನ್ ಮಾಡಿ, ಸ್ಯಾಂಕ್ಷನ್ ಮಾಡೋದು ಬೇರೆ, ಅದು ಬೇರೆ ಏನೋ ಆಗಿದೆ ಅಂತ ಅದನ್ನು ಇನ್ನೊಂದು ಸಭೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆ 2 ಎಕರೆ ಆಯಿತು ಎಲ್ಲನೂ ಬಿಟ್ಟು ಅದನ್ನು ಯಾಕೆ ತಗೊಂಡ್ರು?